ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನ ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಏನು ಇವಿ ವೆಹಿಕಲ್ಸ್ ಮೇಲೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಶಿಫ್ಟ್ ಆಗಬೇಕು ಅನ್ನುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಮೊದಲನೇದಾಗಿ ಇದರಿಂದ ನಮ್ಮ ದೇಶಕ್ಕಾಗುವಂತಹ ಲಾಸು ನಾವು 2030ರವರೆಗೆ 50% ನಾವು ಎಮಿಷನ್ ಕಮ್ಮಿ ಮಾಡುವಂತಹ ಗುರಿಯನ್ನು ಇಟ್ಕೊಂಡು ಹೊರಟಿರೋದು ಇತ್ಯಾದಿ ಒಟ್ಟಾರೆ ಪೊಲ್ಯೂಷನ್ ಬಗ್ಗೆ ಒಂದಿದ್ರೆ. ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ ಮತ್ತು ಪೆಟ್ರೋಲ್ ವೆಹಿಕಲ್ ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ಇದರ ಪರಿಣಾಮ ಏನು ಅಂತಂದ್ರೆ ನಾವು ನಮ್ಮ ದೇಶದಲ್ಲಿ ಡೀಸೆಲ್ ಪೆಟ್ರೋಲ್ ಇತ್ಯಾದಿ ಏನಿದೆ ಅರ್ಥಾತ್ ಕಚ್ಚಾ ತೈಲವನ್ನ ನಾವು ವಿದೇಶದಿಂದ ತರಿಸಿಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ.